ಮೂರಮ್ಮ ಎಲ್ಲೇ ಸೋಣಿಲ್ಲ ಮೂರಮ್ಮ ಇಲ್ಲ ರೀ ಏ ಸೌಂಡೇ ಇಲ್ವಲ್ಲಮ್ಮ ಎಲ್ಲಮ್ಮ ಸೌಂಡು ಎಲ್ಲಿ ಸೌಂಡು ಭ್ರಷ್ಟ ಕೆಪಿಎಸ್ಸಿಗೆ ಅಯೋಗ್ಯ ಅಧ್ಯಕ್ಷನಿಗೆ ಭ್ರಷ್ಟ ಕೆಪಿಎಸ್ಸಿಗೆ ಅಯೋಗ್ಯ ಅಧ್ಯಕ್ಷನಿಗೆ ಬೇಕೇ ಬೇಕು ಭ್ರಷ್ಟ ಸರ್ಕಾರಕ್ಕೆ ಅಯೋಗ್ಯ ಸರ್ಕಾರಕ್ಕೆ ಬೇಕೇ ಬೇಕು. ನೋಡ್ರಿ ಮೇಡಮ್, ನಾವು KS ಮರು ನೇಮಕಾತಿ ಆಗ್ಬೇಕು, ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ, ಕನ್ನಡ ಕ್ವಶನ್ ಪೇಪರ್ ತಪ್ಪು ಕೊಟ್ಟಿದ್ದಾರೆ ಅಂತ ಖಂಡಿಸಿ ನಾವು ಆಗ್ರಹಿಸಿ ಧಾರವಾಡದ ಏಪ್ರಿಲ್ 14ರಂದು ಅಲ್ಲಿಂದ ಪಾದಯಾತ್ರೆ ಮಾಡ್ತೇವೆ. ನಾವೇನ ರೂಲ್ಸ್ ವೈಲೇಷನ್ ಮಾಡಿ ಹಾಕ್ತಾ ಇಲ್ಲ, ಕಮಿಷನರ್ಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ವಿತ್ ಲೆಟರ್ ಅದು ಅವ್ರು ಏನ್ ಹೇಳಿದಾರೆ, ಇನ್ವೋರ್ಡ್ ಆಗುತ್ತಾ ಹೋಗುತ್ತೆ, ನೀವು ಹೋಗ್ರಿ ಅಂತ ಹೇಳಿದ್ದಾರೆ. ಅಲ್ಲಿಂದ ನಾವು 14ನೇ ತಾರೀಕಿನ ಪಾದಯಾತ್ರೆ ಮಾಡ್ತಾ ಬರ್ತಾ ಇದೀವಿ. ಇವತ್ತು ನಾವು ಯಾಕೆ ಏಪ್ರಿಲ್ 14ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ವಿ ಅಂದ್ರೆ, ಮಾತಿದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಹೇಳ್ತೀವಿ ನಾವು ಅಂಬೇಡ್ಕರ್ ವಾದಿ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಅಂಬೇಡ್ಕರ್? ನಿಮ್ಮ ಮನಸ್ಸಲ್ಲಿ ಅಂಬೇಡ್ಕರ್ ಏನ್ ಹೇಳ್ತಾರೆ? ಅಸಮಾನತೆ ವಿರುದ್ಧವಾಗಿ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರು. ನೀವ್ ಏನ್ ಮಾಡ್ತಾ ಇದಾರ? ಕನ್ನಡಕ್ಕೆ ಇಂಗ್ಲಿಷ್ ಶ್ರೇಷ್ಠ ಅಂತ ಭೇದ ಭಾವ ಮಾಡಿದಂತ KPSCಗೆ ನೀವು ಪರವಾಗಿ ನಿಂತಿದ್ದಾರಲ್ಲ, ನೀವು ಅಂಬೇಡ್ಕರ್ ವಾದಿಗಳ? ಗಾಂಧಿವಾದಿ ಅಂತಾರಲ್ಲ, ಗಾಂಧೀಜಿ ಏನ್ ಹೇಳಿದ್ದಾರೆ? ಮಾತೃಭಾಷೆಗೆ ಮೊದಲು ಆದ್ಯತೆ ಕೊಡಿ, ಮಾತೃ ಮಕ್ಕಳಿಗೆ ಮೊದಲು ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ನೀವು ಮಾತೃಭಾಷೆ ಕೊಲೆ ಆಗ್ತಾ ಇದ್ರು ಸುಮ್ಮನೆ ಇದ್ದಾರ? ನೀವು ಗಾಂಧಿವಾದಿ ಅಲ್ಲ, ನಕಲಿವಾದಿಗಳು ನೀವು. ಗಾಂಧಿ ಹೆಸರು ಓಟ್ಬೇಕು ಮಾಡಿ ನಕಲಿವಾದಿಗಳು ನೀವು. ನಿಜವಾದ ಗಾಂಧಿವಾದಿಗಳಾಗಿದ್ರೆ ಈ ಮಾತೃಭಾಷೆ ಪ್ರಾತಿನಿಧ್ಯ ಕೊಡ್ಬೇಕು, ಮಾತೃ ಮಕ್ಕಳಿಗೆ ಮೊದಲ ಪ್ರಾತಿನಿಧ್ಯ ಕೊಡ್ಬೇಕು, ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡ್ಬೇಕು. ಅಲ್ರಿ ಕನ್ನಡ ಕಾವಲುಗಾರ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಕನ್ನಡ ಕೊಲೆ ಮಾಡ್ತಾ ಇರಲ್ರಿ KPS. ಒಂದ್ಸಲ ಅಲ್ರಿ 59% ಫಸ್ಟ್ ಟೈಮ್ ಕೊಡ್ತಾರೆ, 2ನೇ ಟೈಮ್ 79% ತಪ್ಪು ಮಾಡ್ತಾರೆ. ಯಾರು ಶಿಕ್ಷೆ ಆಗ್ಬೇಕ್ರಿ? ದೊಡ್ಡ ಈಗ ಅಭ್ಯರ್ಥಿ ಶಿಕ್ಷೆ ಮಾಡ್ತಾ ಇದಾರೆ. ಶಿಕ್ಷೆ ನಿಜವಾಗಿ ಯಾರಿಗೆ ಆಗ್ಬೇಕಿತ್ತು? KPS ಅವರಿಗೆ ಆಗ್ಬೇಕಿತ್ತು. ಅವ್ರನ್ನ ಅಲ್ಲಿರುವಂತ IAS ಆಫೀಸರ್ ಸಸ್ಪೆಂಡ್ ಮಾಡಬೇಕಿತ್ತು, ಅವ್ರ ಮೇಲೆ ಫೈನ್ ಹಾಕಬೇಕಿತ್ತು. ಇಷ್ಟು ಹಿಂದಿವರೆಗೆ ಎಕ್ಸಾಮ್ ಖರ್ಚಾಗಿದೆಯಲ್ಲ ಅದನ್ನೆಲ್ಲ ಖರ್ಚು ಗೋದ್ ಮಾಡ್ಕೋಬೇಕಿತ್ತು. ಸಡನ್ಲಿ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, 2 TAT ಆದೇಶ ಮಾಡಿ 2 ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾರಲ್ರಿ. ಎಲ್ಲಿ ಹೋದ ಸಿದ್ದರಾಮಯ್ಯ? ಕನ್ನಡ ಸಿದ್ದರಾಮಯ್ಯ ಅದಾರ ಸತ್ತಾರ. ಇವತ್ತು ಕನ್ನಡ ಸಿದ್ದರಾಮಯ್ಯ ಇಲ್ರಿ. ಇವತ್ತು ಸಿದ್ದರಾಮಯ್ಯ KPSC ಭ್ರಷ್ಟ ವ್ಯವಸ್ಥೆಯಲ್ಲಿ ತನ್ನದು ತಾವು ಬೇಕಂತ ಅನ್ನೋ ಸಿದ್ದರಾಮಯ್ಯ ಇದ್ದಾರೆ. ಅವತ್ತ ಈ ಮನಸ್ಥಿತಿ ಅವ್ರಿಗೆ ಇರ್ಬೋದಿದ್ರೆ ಕನ್ನಡ ಮಕ್ಕಳು ನ್ಯಾಯ ಕೊಡ್ತಿದ್ರಿ. ಇವತ್ತು 12 ದಿನ ಮೇಡಮ್, ದಿನನಿತ್ಯ 40-45 ಕಿಲೋಮೀಟರ್ ನಡೀತಾ ಬಂದಿದೀವಿ. ಅದು ಈಗ ಅಲ್ಲಿ ಏನಾದ್ರು ರೂಲ್ಸ್ ವೈಲೇಷನ್ ಮಾಡ್ರೆ ಅರೆಸ್ಟ್ ಮಾಡಬಹುದಿತ್ತು. ನಾವು ನೆಲಮಂಗಲ ಎಂಟ್ರಿ ಆದಾಗ ಇಂಪರ್ ಕೂಡ ಮಾಡಿ ಯಾರು ಕೊಡ್ಬೇಕು ಮೇಡಮ್? ಪೊಲೀಸ್ ಕೊಡ್ಬೇಕು. ಈ ಬೆಂಗಳೂರು ರೂಲ್ಸ್ ಅಂತ ಗೊತ್ತಿರುತ್ತಾ? ಹಳ್ಳಿ ಮಕ್ಕಳು ನಾವು ಹಳ್ಳಿಯಿಂದ ಬಂದಿದ್ದೀವಿ, ಅದ್ ಮಾಹಿತಿ ನಮಗ್ ಕೊಡ್ಬೇಕು. 200 ಪಾಪಲ್ಲಿ ನಂಬರ್ ಇದೆ, ನನ್ನ ನಂಬರ್ ಇದೆ, ಅದ್ರಲ್ಲಿ ನನಗ್ ಮಾಹಿತಿ ಕೊಡ್ಬೇಕು ಅವರು. ಅದು ಮುಂದಾವತ್ತಲ್ಲಿ ನನ್ನ ಮುಂದಾವತ್ತು ಧಾರವಾಡ ಬರ್ತಾ ಇದೀವಿ, ಅದು ನನ್ನ ನಂಬರ್ಗೆ ಅವ್ರು ಇನ್ಫಾರ್ಮ್ ಮಾಡ್ಬೇಕು. ಏನಿದೆ ಬೆಂಗಳೂರು ರೂಲ್ಸ್ ಏನಿದೆ, ಏನು ವೈಲೇಷನ್ ಮಾಡ್ಬೇಕು, ಏನ್ ವೈಲೇಷನ್ ಮಾಡಬಾರ್ದು, ಯಾವ ರೀತಿ ಬರ್ಬೇಕು ಅಂತ ಹೇಳ್ಬೇಕು. ಅಲ್ಲ ಮೇಡಮ್, ಈಗ ನಾವು ಏನು ವೈಲೇಷನ್ ಮಾಡಿಲ್ಲ, ವಾಕ್ ಬರ್ತಾ ಇದೀವಿ, ಎಲ್ಲರೂ ಲೈನ್ ಹಿಡಿದು ಬರ್ತಾ ಇದೀವಿ. ನಡೆಯೋ ಸ್ವತಂತ್ರ ಇಲ್ಲೇನ್ರಿ ಈ ರಾಜ್ಯದಲ್ಲಿ? ಇವತ್ತು ಕನ್ನಡ ಬಾವುಟ ಹೊಡ್ಕೊಂಡು ಬರೋದು ತಪ್ಪ ಸರ್? ಇದು ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ನೀವೇನಿದ್ರೆ ಒಂದು 4-5 ಜನ ತಗೊಂಡು ಒಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಕೂತು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕೂತು ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸ್ಕೋಬಹುದು. ಒಂದು ತುಂಬಾ ಟಾಪ್ ಡಿಸ್ಕಷನ್ ಮಾಡಿ ಒಂದು ಸಮಸ್ಯೆ ಬಗೆಹರಿಸ್ಕೋಬಹುದು. ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಸರ್, ಟೈಮ್ ಇಲ್ಲ. ಅಲ್ಲ ಸರ್, ಇಡೀ ಸದನ ಚರ್ಚೆ ಮಾಡಿತ್ತಲ್ರಿ. ನಾವೊಂದ್ರಲ್ಲ ಅಲ್ಲ ವೇಟ್ ಮಾಡಿ, ನೀವು 4 ಮಂದಿ ಅಲ್ಲ ನಮ್ಮನ್ನ ಪ್ರತಿನಿಧಿಸಿ ವಿರೋಧ ಪಕ್ಷದವ್ರು ಮಾತಾಡ್ರಲ್ರಿ. ಅದಕ್ಕೆ ಹೇಳಿಲ್ಲ. ಇವತ್ತು ಕನ್ನಡ ಸಾಹಿತ್ಯ ಸಮಯ ಮಾಡ್ತಾರಲ್ರಿ, ವಿಶ್ವ ಕನ್ನಡ ಸಾಹಿತ್ಯ ಸಮಯ, ಅದು ಅಧ್ಯಕ್ಷರ ಲೆಟರ್ ಬರ್ತಾರಲ್ರಿ. ಅಂತ ಮಹಾ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮಯ ಅಧ್ಯಕ್ಷರಿಗೆ ಹೋಗಿ ಕ್ಯಾಬಿನೆಟ್ ಬರ್ಲಿ, ಸಚಿವ ಸ್ಥಾನ ಇರ್ತಲ್ರಿ. ಅವ್ರ ಲೆಟರ್ ಬರ್ದಲ್ರಿ. ಅವ್ರ ಮಾತಿನ ಕಿಮ್ಮತ್ ಕೊಡಲ್ಲ. ಸಾಹಿತ್ಯ ಮಾತಿನ ಕಸ ಆಗ್ಬಿಟ್ಟಲ್ರಿ. ದೊಡ್ಡ ಸಾಹಿತ್ಯ ದೊಡ್ಡ ಪದಕ ಇಟ್ಟು ಪೋಸ್ ಕೊಡ್ತಾರಲ್ಲ, ಸಾಹಿತ್ಯ ಮಾತಿ ಬೆಲೆ ಕೊಡ್ತಾರೆ, ಆ ಪದಕ್ಕೆ ಬೆಲೆ ಬರ್ತಾರೆ. ನಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ, ಕಾಂತಕುಮಾರ್ ಅವರು ನೀವು ಇನ್ನೊಂದು 3-4 ಜನ ಒಂದು ದಿವಸ ಅಪಾಯಿಂಟ್ಮೆಂಟ್ ತಗೊಂಡು ಕೂತು ಮತ್ತೊಂದ್ಸಲಿ ಚರ್ಚೆ ಮಾಡ್ಬೋದು ನಾವ್ ಹೇಳ್ತಾ ಇದೀವಿ ಸರ್. ಅಲ್ಲ ಸರ್, ಅದು CM ಅವ್ರು ಅವಕಾಶ ಕೊಡ್ಬೇಕು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಪಾದಯಾತ್ರೆ ಬರ್ತಾ ಇದ್ರು, ಒಂದ್ ಕಾಲ್ ಮಾಡಿ ಕನ್ಸರ್ನ್ ಮಾಡ್ಬೋದಿದ್ದಲ್ಲ.
ನಾ ಸ್ವತಃ ರೀ ಸರ ಪ್ರಿಯಾಂಕಾ ಖರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ವಿ, ಬಡ ಮಕ್ಕಳು ಪಾದಯಾತ್ರೆ ಬರ್ತಾ ಇದಾರೆ ಅವ್ರಿಗೆ ನ್ಯಾಯ ಕೊಡ್ರಿ ಅಂತ. ಅವ್ರೊಂದು ವಾಟ್ಸ್ಆಪ್ ಮೆಸೇಜ್ ನೋಡಲ್ಲೇನ್ರಿ? ಅವ್ರ ಅಫಿಷಿಯಲ್ ನಂಬರ್ ಇದೆ. ಸಂತೋಷ್ ಲಾಡಿ ಮೆಸೇಜ್ ಮಾಡಿದೀನಿ, ಧಾರವಾಡ ಇದು ಉಸ್ತುವಾರಿ ಸರ್ ಅವ್ರ ಗಮನಕ್ಕೆ ಬಂದಿರಲ್ವಾ? ಯಾಕಂದ್ರೆ ಅವ್ರ ಮಕ್ಕಳು ಯಾರು ಕಲ್ತಲ್ಲ, ದೊಡ್ಡವ್ರ ಮಕ್ಕಳು ಆರಾಮಿದ್ದಾರೆ, ಐಷಾರಾಮ್ ಜೀವನ ನಡೀತಾ ಇದ್ದಾರೆ. ಬಡ ಮಕ್ಕಳೆಲ್ಲ ಕಷ್ಟಪಡೋದು, ಬಡ ಮಕ್ಕಳ ಅಧಿಕಾರ ಆಗಬಾರ್ದು. ಯಾಕಂದ್ರೆ ಬಡ ಮಕ್ಕಳ ಅಧಿಕಾರ ಆದ್ರೆ ನಿಷ್ಠಾವಂತ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಒಂದ್ ನಯ ಪೈಸೆ ದುಡ್ಡು ಕೊಡಲ್ಲ. ಇದರ ಇಂಟೆನ್ಷನ್ ಅವ್ರದ್ದು, ಅವರೇ ದುಡ್ಡು ಕೊಡೋರು ಬೇಕು ಅಷ್ಟೇ. ಸರ್ ಒಟ್ಟಾರೆ ಮುಂಜಾನೆಯಿಂದ ಬಹಳ ಶ್ರಮ ಪಟ್ಟು ಬಹಳ ಎಫರ್ಟ್ ಹಾಕಿ ಅದೆಲ್ಲ ಏನಂದ್ರೆ ಪಾದಯಾತ್ರೆನ ಬಹಳ ತುಂಬಾ ಶ್ರಮ ಇದೆ ಸರ್. ಹುಡುಗಾಟಿಗೆಲ್ಲ ಇಷ್ಟು ಕೆಟ್ಟ ಬಿಸಿಲು ಕೆಟ್ಟ ವಾತಾವರಣದಲ್ಲಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿರಾ. ಮತ್ತೆ ಮುಂಜಾನೆಯಿಂದ ಬಹಳ ಎಫರ್ಟ್ ಹಾಕಿ ನೋಡಿ ಇಷ್ಟೆಲ್ಲ ಮಾಡ್ತಾ ಇರಾ. ಒಂದು ಉತ್ತಮ ಸ್ಪಂದನೆ ಸಿಗುತ್ತೆ ಅನ್ಕೊಂಡಿದ್ರೆ ಇನ್ನು ಬಹಳಷ್ಟು ಟರ್ಮ್ ಆಗುತ್ತೆ ಅನ್ಕೊಂಡಿದ್ರೆ ಯಾವ ರೀತಿ ಹೇಳಿ ಸರ್? ಸರ್ ನಂಗೆ ಒಂದೇ ಒಂದು ನೋಡ್ರಿ, ಇದು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಕೈ ಮುಗಿದು ಬೇಡ್ಕೊತೀವಿ. ನಿಜವಾದ ಕನ್ನಡ ರಾಮ ಆಗಿದ್ದಾರೆ, ನಿಜವಾದ ಗಾಂಧಿವಾದಿ ಆಗಿದ್ದಾರೆ, ನಿಜವಾದ ಅಂಬೇಡ್ಕರ್ ವಾದಿ ಆಗಿದ್ದಾರೆ. ಇವತ್ತೇ KPSCಗೆ ಒಂದು ಆರ್ಡರ್ ಮಾಡಿ ಅದನ್ನ ಪ್ರೊಸೆಸ್ ನಿಲ್ಲಿಸಿ. ನಾವು ಒಂದು ಕನ್ನಡ ಮಿಸ್ಟೇಕ್ ಆಗಿದೆ ಅಂದ್ರೆ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಸಮಿತಿ ರಚನೆ ಮಾಡಿ, ಕನ್ನಡ ಯಾರು ಅತಿ ಹೆಚ್ಚು ಬಲ್ಲವರಲ್ಲ ಅವ್ರ ಸಮಿತಿ ರಚನೆ ಮಾಡಿ. ನಾವು ಹೇಳ್ಕೊಟ್ಟಿದ್ರೆ ನ್ಯಾಯ ಕೊಡಬೇಡಿ. ನಾವು 79 ಕ್ವಶನ್ ಹೇಳ್ತಾ ಇದ್ವಿ, ಅದನ್ನ ಹೇಳ್ತಾ ನ್ಯಾಯ ಕೊಡಬೇಡಿ. ಇಲ್ಲಾಂದ್ರೆ ಕೊಡಿ. ನೋಡಿ ಸರ್, ಈಗ ಹೈಕೋರ್ಟ್ಗೆ 32 ಜನ ಹೋಗಿದ್ರು. ಹೈಕೋರ್ಟ್ದವ್ರು ಏನ್ ಮಾನ್ಯ ನ್ಯಾಯಾಧೀಶರು ಏನ್ ಹೇಳಿದ್ರು, ಇಲ್ಲ ನಾ ಎಲ್ಲರಿಗೂ ನ್ಯಾಯ ಒಂದೇ ರೀತಿ ಕೊಡಕ್ ಒಂದ್ಸಲ ಎಲ್ಲಕ್ಕೂ ಕೊಡಕ್ ಬರಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಬನ್ನಿ ಅಂತಾರ. ಸರ್ ನಮ್ಮ ದೇಶದಲ್ಲಿ ಕಾನೂನು ಉಚಿತ ಇದೆನಾ? ಒಂದ್ ಹೈಕೋರ್ಟ್ ಹೋಗ್ಬೇಕು ಎಷ್ಟು ಲಕ್ಷ ಖರ್ಚಾಗುತ್ತೆ ರೀ? ಬಡವ್ರ ಮಕ್ಕಳು ಹೋಗಕ್ ಸಾಧ್ಯನಾ? ಒಬ್ಬ ವಕೀಲ ಪೀನ್ 5 ಲಕ್ಷ ರೂಪಾಯಿ ಅದ ರೀ. ಅದ್ರಲ್ಲಿ ಮತ್ತೆ ಅವ್ರ ಡಿವಿಷನ್ ಇದೆ, ಎಕ್ಸ್ಪರ್ಟ್ 1, 2, 3 ಅಂತ. ಅವ್ರೆಲ್ಲ ಪೇ ಮಾಡಕ್ಕಾಗುತ್ತೇನ್ರಿ ನಮ್ಗೆ? ಈಗ 32 ಜನರಿಗೆ ನ್ಯಾಯ ಸಿಗುತ್ತಂದ್ರೆ ಈಗ KPSC ಏನ್ ಹೇಳ್ತಾ ಇದೆ, KPSC ಇದು ಹೈಕೋರ್ಟ್ 32 ಜನರಿಗೆ ಮೇನ್ಸ್ ಅವಕಾಶ ಕೊಡ ಅಂದಿದೆ. KPSC ಅದನ್ನ ಒಪ್ಕೊಂಡ್ರಿ, ಅದು ಒಪ್ಕೊಂಡಿದ್ರೆ ಅರ್ಥ ಅಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅನ್ನಂಗಲ್ವಾ? ಅವ್ರು KPSC ತಪ್ಪ ಮಾಡಿದ್ರೆ ಆರ್ಗ್ಯುಮೆಂಟ್ ಮಾಡ್ಬೋದಿತ್ತು. ನಾ ಸರ್ ನಮ್ ಕ್ವಶನ್ ಪೇಪರ್ ಕರೆಕ್ಟ್ ಇದೆ, ಅವ್ರಿಗೆ ಅವಕಾಶ ಕೊಡಕ್ಕಾಗಲ್ಲ, ನಾವು ನಿಯತ ನಡೆಸಿದ್ವಿ ಅಂತ. ಆ 32 ಜನರಿಗೆ ನೀವು ಅವಕಾಶ ಕೊಡ್ತೀರ ಅಂದ್ರೆ ನೀವು ತಪ್ಪು ಮಾಡಿದಿರಿ. ಇನ್ನೊಂದ್ ಕಡೆ ಏನಂದ್ರೆ ಈಗ ನಾನು ಅರೆಸ್ಟ್ ಮಾಡಿದ್ರು, ಯಾವ ಸ್ಟೇಷನ್ ಕೂರಿಸಿದ್ರು ಇಷ್ಟ ತನಕ ಏನಾಯ್ತು ಸರ್? ನೋಡಿ ಮೇಡಮ್, ನಾವು ಬರ್ತಾ ಇದ್ವಿ ಅಲ್ಲಿಂದ ಯಾವ್ದು ಅಲ್ಲ ಯಶವಂತಪುರ ಬಸ್ ಸ್ಟ್ಯಾಂಡ್ ಬರ್ತಾ ಇದ್ವಿ. ನಾವೇನು ರೂಲ್ಸ್ ವೈಲೇಷನ್ ಮಾಡಿಲ್ಲ, ನಮ್ ಪುರ್ತಕ್ಕೆ ನಾವು ಬರ್ತಾ ಇದ್ವಿ, ಯಾವ್ದು ಘೋಷಣೆ ಹೋಗಿಲ್ಲ, ಯಾವ ರೀತಿ ಹೋರಾಟ ಅಲ್ರಿ. ಈ ಕನ್ನಡ ಬಾವುಟ ಹಿಡಿದು ನಡೆಯೋ ಸ್ವತಂತ್ರ ಈ ರಾಜ್ಯದಾಗ ಇಲ್ಲನ್ರಿ? ಕನ್ನಡ ಬಾವು ಈ ಶಾಲೆ ಹಾಕೊಂಡು ನಡೆಯೋ ಸ್ವತಂತ್ರ ಇಲ್ಲನ್ರಿ? ಅಂತದ್ ರಾಜಾಜಿ ಬಾಬು ನಗರ ಪೊಲೀಸ್ ಸ್ಟೇಷನ್. ಹಾ ಹೌದು, ಎಷ್ಟು ತನಕ ಐತಿ? 3 ತಾಸು ಇಟ್ಕೊಂಡಾರ ಮೇಡಮ್. ನಾವ್ ಹೇಳ್ತಾ ಇದ್ವಿ, ನಮ್ಗೋಸ್ಕರ ಫ್ರೀಡಂ ಪಾರ್ಕ್ದಲ್ಲಿ ಕಾಯ್ತಾ ಇದಾರೆ ವಿದ್ಯಾರ್ಥಿ. ಹೋಗ್ಬೇಕು 3 ಸಾವಿರ ರೂಪಾಯಿ ಮಾಡ್ರಿ, ನಮ್ಮೆಲ್ಲ ನಾವೇನಾರು ತಪ್ಪು ಮಾಡಿದ್ರೆ ಮಾಡಿ, ನಮ್ಮನ್ನ ಬಿಟ್ಟು ಬಿಡಿ ಅಂತ ಬರ್ತಾ ಇಲ್ಲ. ನೋಡಿ ನಿಮ್ಗೊಂದು ವಿಷಯ ತಿಳಿದಿದೆ ಅನ್ಸುತ್ತೆ, ನೀವು ಗೊತ್ತಿಲ್ಲ ಅಂತಲ್ಲ, ಕೆಲವು ಸಂಘಟನೆಗಳು ಏನಂದ್ರೆ ಸರ್ಕಾರ ಕೆಲವು ದಿಕ್ಕು ತಪ್ಪಿಸ್ತಾ ಏನೋ ಇದೆ ಸರ್, ನಮಗೂ ಗೊತ್ತಿದೆಯಲ್ಲ. ಪರಾನು ಇದೆ, ವಿರೋಧನೂ ಇದೆ, ಬಹಳಷ್ಟು ಪಾಸಿಟಿವ್ ಇದೆ, ಸಂತೋಷ. ಬಟ್ ಎಲ್ಲ ಸ್ವಲ್ಪ ತರಲೆ ಮಾತುಗಳು ಮತ್ತೆ ಅನ್ನೆಸೆಸರಿ ಮಾತುಗಳು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ಸುತ್ತಲ್ವಾ? ಇಲ್ಲ ಸರ್, ಯಾವ ತರ ಯಾವ ಸಂಘಟನೆ ಇದು ಮಾಡಿಲ್ಲ. ವಿದ್ಯಾರ್ಥಿ ಸಂಘಟನೆ ಒಂದೇ ಒಂದು ಅಕ್ಷ ಸಂಘಟನೆ ಹೋರಾಡ್ತಾ ಇದೀವಿ ಮೊದ್ಲಿಂದ. ಮತ್ತೊಂದು ಸಂಘಟನೆ ನ್ಯಾಯಾಲಯ ಹೋರಾಟ ಮಾಡ್ತಾ ಇದಾರೆ. ನಾವು ಇದನ್ನ ನಾವು ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಯಾವ್ದು ಮಿಸ್ಗೈಡ್ ಅಲ್ರಿ ಸರ್, ಸರ್ಕಾರ ದಿಕ್ಕು ತಪ್ಪಿಸ್ತಾರೆ ಸರ್. ಈಗ ನಾವ್ ಒಂದೇ ಒಂದು ಕ್ವಶನ್ ಕೇಳ್ತಿದ್ರಿ, ಆ 32 ಜನರಿಗೆ ನ್ಯಾಯ ಸಿಕ್ತು, ಓಕೆ. ಅದೇ ಅನ್ಯಾಯ ಅದೇ ನೋವು 70,000 ಜನರಿಗೆ ಆಗಿದಲ್ರಿ, ಅವ್ರಿಗೇನ್ರಿ? ಅವ್ರ ಪರಿಹಾರ ಏನು? ಸಿದ್ದರಾಮಯ್ಯ ಅವ್ರು ಕೊಡ್ಬೇಕಲ್ವಾ? ಇದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರ ಕೊಡ್ಬೇಕು. ಕರ್ನಾಟಕ ಅನ್ಯಾಯ ಆಗಿದೆ ಅಂದ್ರೆ ಕರ್ನಾಟಕ ಸರ್ಕಾರ ಜವಾಬ್ದಾರಿ ಕೊಡ್ಬೇಕು, ಹೌದಲ್ಲ? ಅನಿಲ್ ಕಾಂಬ್ಳೆ ಮೇಡಮ್. ಬೇಕೇ ಬೇಕು, ಆಗ್ಲೇಬೇಕು, 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 ಆಗ್ಲೇಬೇಕು. ಧಿಕ್ಕಾರ, 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 ಆಗ್ಲೇಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಆಗ್ಲೇಬೇಕು, 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 ಧಿಕ್ಕಾರ, 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 ಧಿಕ್ಕಾರ,
ಧಿಕ್ಕಾರ ಧಿಕ್ಕಾರ ಆಗ್ಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಆಗ್ಲೇಬೇಕು ಮರುಪರೀಕ್ಷೆ ಆಗ್ಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಆಗ್ಲೇಬೇಕು 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 ಸಿದ್ದರಾಮಯ್ಯನವರೇ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಸಿದ್ದರಾಮಯ್ಯನವರೇ ಕೊಟ್ಟ ಮಾತು ತಪ್ಪಬೇಡಿ 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 ಮಾತು ಕೊಟ್ಟು ತಪ್ಪಬೇಡಿ 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 ಕನ್ನಡದ ರಾಮಾಯಣರ ಉತ್ತರ ಕೊಡಿ ಕೊಡಬೇಕು ಕೊಡಬೇಕು ಕನ್ನಡದ ರಾಮಾಯಣರ ಉತ್ತರ ಕೊಡಿ ಕೊಡಬೇಕು ಕೊಡಬೇಕು ಕನ್ನಡದ ರಾಮಾಯಣರ ಉತ್ತರ ಕೊಡಿ ಕೊಡಬೇಕು ಕೊಡಬೇಕು